ಇಂಥ ಕಬಾಬ್ ನಾನು ನಿಜವಾಗ್ಲೂ ಲೈಫಲ್ಲಿ ತಿಂದೇ ಇಲ್ಲ. ಹೆಲೋ ಅಂತ ಸುಜೀಶ್ ಶಾರುಖ್ ನೀವು ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಈವ್ನಿಂಗ್ ಟೈಮು ಒಂದು ಒಳ್ಳೆ ಮಟನ್ ಕಾಲ್ ಸೂಪು ಜೊತೆಗೆ ಕಬಾಬ್ ಸೇಲ್ ಮಾಡುವಂಥ ಒಂದು ಜಾಗ. ಆ್ಯಂಡ್ ಇದನ್ನ ಸವಿಯೋದಕ್ಕೆ ನಮ್ಮ ಜೊತೆ ನಮ್ಮ ಅಂಕುಶ್ ಇದ್ದಾರೆ. ಲಾಸ್ಟ್ ವಿಡಿಯೋ ನೋಡಿರ್ತೀರಾ, ಸುಮ್ಮನೆ ಒಂದು 5 ಸೆಕೆಂಡು ಹಂಗೆ ಬಂದು ಹೋಗಿರ್ತಾರೆ. ಈ ವಿಡಿಯೋಲಿ ಪೂರ್ತಿ ಏನು ಬೈ ಸೂಪ್ ಟ್ರೈ ಮಾಡಿ, ಕಬಾಬ್ ಟ್ರೈ ಮಾಡಿ. ಮೋಸ್ಟ್ಲಿ ಅದು ಎಡೆ ಸಿಗೋದಿರ ಹತ್ರ, ಬಟ್ ಅದೇಡೆ ಒಂದು ಫಾಸ್ಟ್ ಮೂವಿಂಗು ಜೊತೆಗೆ ಕ್ರೌಡ್ ಪುಲ್ಲಿಂಗ್ ಅಂತ ಒಂದು ಡಿಶ್ಶು. ಮೋಸ್ಟ್ಲಿ ಈಗ ನಮ್ಮ ಬೆಂಗಳೂರಲ್ಲಿ ರೇರ್ಲಿ ಈ ಕಾಲ್ ಸೂಪ್ ಇವೆಲ್ಲ ತುಂಬ ಕಡಿಮೆ ಆಗೋಯ್ತು ಸಿಗೋದು. ಹುಡ್ಕೊಂಡು ಹೋಗಬೇಕು, ಆ ಥರ ಒಂದು ಜಾಗನೇ ಇದು. ಇದಿರೋದು ಎಕ್ಸಾಕ್ಟ್ ಲೊಕೇಶನ್ ಬಂದು ಸಿಂಗ್ಸಂದ್ರ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಎಕ್ಸಾಕ್ಟ್ಲಿ ಅದರ ಪಕ್ಕದಲ್ಲೇ ಒಂದು 20-30 ಮೀಟ್ರ್ ವಾಕ್ ಇರ್ತದೆ ಅಷ್ಟೇ. ಎಕ್ಸಾಕ್ಟ್ ಅಡ್ರೆಸ್ ಬಂದು ನೋಡಿ, ಕರೆಕ್ಟಾಗಿ ಮ್ಯೂಸಿಕ್ ಹೊಡ್ಕೊಂಡು ಹೋಗ್ತಾವೆ ಗಾಡಿಯಲ್ಲಿ. ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ಸೊ ಈ ಕಡೆ ಹೋದರೆ ಕೂಡ್ಲಿಗೇಟು ಬೊಮ್ಮನಲ್ಲಿ, ಈ ಕಡೆ ಹೋದರೆ ನೀವು ಟುವರ್ಡ್ಸು ಹೊಸ ರೋಡು ಹಂಗೆಲ್ಲ ಹೋಗ್ತಿರಲ್ಲ, ಆ ಒಂದು ದಾರಿನ ಸರ್ವಿಸ್ ರೋಡಲ್ಲಿ ಇದೆ. ಸೊ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ಏನು ಬೈ ಟೇಸ್ಟ್ ಮಾಡೋಣ? ಬಟ್ ಅದಕ್ಕಿಂತ ಮುಂಚೆ ಏನು ಮಾಡ್ಬೇಕು ಬೈ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲ ಮಾಡಿಬಿಡಿ. ಈಗ ಬಂದು ಬಿಸಿ ಆಗಿರೋ ಒಂದು ಕಾಲ್ ಸೂಪ್ನ ಸವಿಯೋಣ ಬನ್ನಿ. ಸರ್ ಕಬಾಬ್ ಅಂಗಡಿ ಅಂತ. ಏನೇನು ಸಿಗುತ್ತೆ ನಿಮ್ಮ ಹತ್ರ? ಕಬಾಬು ಮತ್ತೆ ಕಾಲ್ ಸೂಪು, ಮೇಕೆ ಕಾಲ್ ಸೂಪು ಇದೆಲ್ಲ ಸಿಗ್ತಾ ಇರುತ್ತೆ. ಇದು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್? ನಾವು ಇದು ಸುಮಾರು ಅಂದರೆ ಒಂದು 4-5 ವರ್ಷದಿಂದ ಮಾಡ್ತಾ ಇದ್ದೀವಿ. ಸುಮಾರು 4-5 ವರ್ಷ. ಓಕೆ ಓಕೆ ಓಕೆ. ಅಂದರೆ ಬರೀ ಕಬಾಬು ಕಾಲ್ ಸೂಪ್ ಅಷ್ಟೇ? ಹೌದು. ಸೂಪರ್. ಟೈಮಿಂಗ್ಸು ಸಾಯಂಕಾಲ 5 ಗಂಟೆಗೆ ಬರ್ತೀವಿ. ಆಮೇಲೆ ನೈಟು 10 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ. ಓಕೆ ಓಕೆ ಓಕೆ. ಅಂದರೆ ಪೀಕ್ ಟೈಮ್ ಅಂದರೆ ಯಾವಾಗಿರುತ್ತೆ? ಜನ ಜಾಸ್ತಿ ಎಷ್ಟು ಗಂಟೆಗೆ ಬರ್ತಾರೆ? ಒಂದು 7:30 ಸುಮಾರು 7:30 ಸ್ಟಾರ್ಟ್ ಆಗ್ತಾರೆ. ಜನ ಜಾಸ್ತಿ ಇರ್ತಾರೆ. ಜನ ಜಾಸ್ತಿ ಇರ್ತಾರೆ. ಓಕೆ. ಇವೆಲ್ಲ ಎಷ್ಟು ಸಿಕ್ಕಿದ್ದೀರಾ ಸರ್ ರೇಟು? ಈ ಕಾಲ್ ಸೂಪ್ ಎಷ್ಟು, ಕಬಾಬ್ ಎಷ್ಟು? ಕಾಲ್ ಸೂಪ್ ಬರೀ ಕಾಲ್ ಸೂಪ್ ಬಂದ್ಬಿಟ್ಟು 30 ರೂಪಾಯಿ. ಲೆಗ್ ಹಾಕಿದ್ರೆ 80 ರೂಪಾಯಿ. ಸರಿ. ಇದು 100 ಗ್ರಾಮ್ ಕಬಾಬ್ ಬಂದ್ಬಿಟ್ಟು 50 ರೂಪಾಯಿ. ಓ 50 ರೂಪಾಯಿ. ಎಲ್ಲ ಒಂದು ಕಡಿಮೆ ಬೆಳೆಗೇನೆ. ಹೌದು. ಆರಾಮಾಗಿ ಈ ಕಾಲೇಜ್ ಸ್ಟೂಡೆಂಟ್ಸು ಇವೆಲ್ಲ ಬಂದರೆ ಆರಾಮಾಗಿ ಸವಿಬಹುದು. ಇದು ಅಡ್ರೆಸ್ ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಹೇಳಿ? ಇದು ಕೂಡ್ಲಿಗೇಟ್ ಮೆಟ್ರೋ ಸ್ಟೇಷನ್ ಹತ್ರ ಬರುತ್ತೆ. ಅಂದ್ರೆ ಈ ಕಡೆ ಹಿಂಗ್ ಪಾಸ್ ಆದ್ರೆ ಸಿಂಗ್ಸಂದ್ರ ಆ ಕಡೆ ರೋಡ್, ಸಿಂಗ್ಸಂದ್ರ ಹೊಸೂರು ಮೇನ್ ರೋಡ್, ಇಲ್ಲೊಂದು ಕಾಲೇಜ್ ಇದೆಯಲ್ಲ ದಯಾನಂದ ಕಾಲೇಜ್. ಓಕೆ, ಟುವರ್ಡ್ಸ್ ಇಲ್ಲೇ. ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ಈಗ ನಮಗೆ ಹಂಗೆ ಒಂದು ಸ್ವಲ್ಪ ಕಬಾಬು ಕಾಲ್ ಸೂಪ್ ಕೊಟ್ರೆ ನಾವು ಟೇಸ್ಟ್ ಮಾಡ್ತೀವಿ. ಓಕೆ. ಆಲ್ ರೈಟ್ ಅಂತಮ್ಮ. ಸೊ ಫಸ್ಟ್ ಬಂದು ಇಲ್ಲಿ ನಾವು ಕಾಲ್ ಸೂಪಲ್ಲಿ ಪ್ಲೇನ್ ಸೂಪ್ ತೊಗೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ಸಖತ್ ಬಿಸಿಯಾಗಿದೆ. ಆ್ಯಂಡ್ ನಮ್ಮ ಅಂಕುಶ್ ಅವ್ರು ಬಂದು ಕಾಲ್ ಸೂಪಲ್ಲಿ ಕಾಲ್ ತೊಗೊಂಡು. ಓಕೆ, ಪ್ಲೇನ್ ಲೆಗ್ಗು. ಸೊ ಸಪ್ರೇಟಾಗಿ ಲೆಗ್ ಬೇಕಂದ್ರೂ ಅವ್ರು ಕೊಡ್ತಾರೆ, ಇಲ್ಲ ಕಾಲ್ ಸೂಪು ಜೊತೆಗೆ ಕೇಳಿದ್ರು ಕೊಡ್ತಾರೆ. ಸೊ ನಾನು ಪ್ಲೇನ್ ತೊಗೊಂಡಿದ್ದೀನಿ. ಏನು ಬೈ ಹೋಗನ್ವಾ? ಈ ಬೆಂಗಳೂರು ಈ ಕರೆಂಟ್ ವೆದರ್ಗೆ ಸಾಕಾಗಿದೆಯಲ್ಲ. ನಡೀರಿ ಬೈ ತಿನ್ನೋಣ. ನಡೀರಿ ಬೈ ಅಂತ ನೋಡಿ. ವಾ, ನನಗ ಘಾಟು ಸರಿಯಾಗಿ ಹಿಂಗೆ ಏರ್ತು. ಹೆಂಗಿದೆ ಬೈ? ಸಖತ್ತಾಗಿದೆ. ಹೆಂಗೆ ಬೆಂದಿದೆ? ಸೂಪರಾ. ಸುಮಾರು ಒಂದು 4-5 ವರ್ಷದಿಂದ ಮಾಡ್ತಾವ್ರಂತೆ. ಮೊದಲು ಬಂದು ಆ ಕಡೆ ಇದ್ರು, ಟುವರ್ಡ್ಸ್ ಗಾರೆಪಲ್ಯ ಆ ಕಡೆ ಫುಟ್ಪಾತಲ್ಲಿದ್ದರು. ಈಗ ಬಂದು ಅಲ್ಲಿಂದ ಶಿಫ್ಟ್ ಆಗಿ ಟುವರ್ಡ್ಸು ಈ ಕೂಡ್ಲುಗೇಟು, ಈ ಸಿಗ್ನಲ್ ಏನು ಬರುತ್ತಲ್ಲ ಈ ಕಡೆ ಸರ್ವಿಸ್ ರೋಡು, ಅಲ್ಲಿ ಶಿಫ್ಟ್ ಆಗವ್ರೆ. ಬಟ್ ಜನ ಮಾತ್ರ ಇಲ್ಲಿ ಒಂದು ಕಾನ್ಸ್ಟೆಂಟಾಗಿ 7:30 ಆದಮೇಲೆ ಹಂಗೆ ಬರ್ತಾ ಹೋಗ್ತಾ ಇರ್ತಾರೆ. ಸಕ್ಕತ್ತಾಗಿದೆ ನೋಡಿ, ಒಂದು ತೆಲುಗು ಕನ್ಸಿಸ್ಟೆನ್ಸಿನೇ. ಬಟ್ಟು ಬೋನಿನ ಮ್ಯಾರೋನ್ ಇದೆಯಲ್ಲ ಸಕ್ಕತ್ತಾಗಿ ಇಳಿದು ಸ್ಪೈಸಿಯಾಗಿ ಜೊತೆಗೆ ಸಕ್ಕತ್ತಾಗಿದೆ. ಲೆಗ್ಗು ಮಾತ್ರ ಫುಲ್ಲು ಫುಲ್ ಬ್ಯಾಟಿಂಗ್ಗೆ ಫುಲ್ ಬ್ಯಾಟಿಂಗ್ ಮಾಡ್ತಾನೆ ಇರೋದು.
ಬೈ ನೀವು ಕಾಲ್ ತಿಂದಿದ್ದೀರಾ? ಇದೇ ಫಸ್ಟ್ ಟೈಮಾ ತಿಂದಿರಾ? ಇದೇ ಫಸ್ಟ್ ಟೈಮಾ? ಓಕೆ, ಹೆಂಗೆ ಅನಿಸ್ತೈತೆ? ಸೂಪರಾ? ನನಗಂತೂ ಸೂಪ್ ಭಾರಿ ಇಷ್ಟ ಆಯಿತು. ಇವ್ರ ಹತ್ರ ಸಿಗೋದು 2 ಡಿಶ್ ಬೈ. ಕಬಾಬು ನಿಮಗೆ ಹೇಳ್ದಂಗೆ ಕಬಾಬು, ಆಮೇಲೆ ಈ ಕಾಲ್ ಸೂಪು, ಮಟನ್ ಕಾಲ್ ಸೂಪು ಕಬಾಬ್ ಅಲ್ಟಿಮೇಟ್ ಆಗಿದೆ. ಬಿಸಿ ಬಿಸಿ ಇರೋದ್ರಿಂದ ಜಾಸ್ತಿ ತಗೋತಿಲ್ಲ ನಾನು, ಇಲ್ಲಾಂದರೆ ಫುಲ್ ತಗೋಬೋದಿತ್ತು. ಆ ಖಾರ ಹೆಂಗೆ ಹೊಡಿತೈತೆ ಅಂದರೆ ದೇವ್ರು ಹಂಗೆ ಸುರಿತೈತೆ ಬೈ. ಅಷ್ಟು ಖಾರವಾಗಿದೆ, ಬಟ್ ಸಗದಾಗಿದೆ ಲಿಟ್ರಲಿ. ಚಿಕನ್ ಲೆಗ್ ಎಲ್ಲ ತಿಂದಿದ್ದೀವಿ, ಬಟ್ ಫಸ್ಟ್ ಟೈಮ್ ಮಟನ್ ಲೆಗ್ ಸಗತ್ತಾಗಿದೆ. ಬನ್ನಿ ನೀವು ಟೇಸ್ಟ್ ಮಾಡಿ ಒಂದ್ಸತಿ. ಖಂಡಿತ. ನೆಕ್ಸ್ಟ್ ಬಂದು ನಾವು ಕಬಾಬ್ ಟ್ರೈ ಮಾಡೋಣ. ಮೇಯ್ನ್ಲಿ ಬಂದು ಇವ್ರ ಹತ್ರ ಕಬಾಬು ತುಂಬ ಫೇಮಸ್ಸು. ಸೊ ಯಾವುದೇ ಒಂದು ಆರ್ಟಿಫಿಷಿಯಲ್ ಮಸಾಲೆ ಅವೆಲ್ಲ ಹಾಕದೆ ಒಂದು ಹೋಮ್ ಮೇಡ್ ಮಸಾಲೆ ಜೊತೆಗೆ ಲೈಟಾಗಿ ಪುಡಿ ಹಾಕಿ ಸಾಕಾದಾಗ ಸರ್ವ್ ಮಾಡ್ತಾರೆ. ಫೈನಲ್ ಒಂದು ಸಿಪ್ ಹೋಗ್ಬಿಡೋಣ. ಚೆನ್ನಾಗಿದೆ. ನನಗೆ ಮೇಯ್ನ್ಲಿ ಮಟನ್ ಬೋನ್ ಏನಿದೆಯಲ್ಲ ಅದರ ಫ್ಲೇವರು ಸೂಪಲ್ಲಿ ಇಳ್ದಿರೋದು ಭಾರಿ. ಇದೆಲ್ಲ ತುಂಬ ರೇರ್ ಬೈ. ನಮ್ಮೀಗ ಬೆಂಗಳೂರಲ್ಲಿ ಹುಡುಕಿದ್ರೆ ನೀವು ಇಡ್ಲಿ, ದೋಸೆ, ಆಮೇಲೆ ನಾಟಿ ಚಿಕನ್ನು, ನಾಟಿ ಕೋಳಿ ಅವೇ ಸಿಗೋದು. ನಾನು ಬೆಂಗಳೂರಿಗೆ ಬಂದುಬಿಟ್ಟು 2 ವರ್ಷ ಆಯಿತು ಬೈ. ಫಸ್ಟ್ ಟೈಮ್ ತಿಂತಾ ಇರೋದು. ಸೂಪರ್ ಚೆನ್ನಾಗಿದೆ, ಮಸ್ತ್. 2 ವರ್ಷ ಆಯಿತು, ಇವಾಗಲೇ ತಿಂತಿರೋದಾ? ಒಬ್ಬೊಬ್ಬ ತಗೋದು ಬರ್ತಾನೆ ಎಲ್ಲ ನೋಡ್ರಿ. ಈಗ ಕಬಾಬ್ ಟ್ರೈ ಮಾಡೋಣ. ನೆಕ್ಸ್ಟ್ ಬಂದು ಬೈ ಇಲ್ಲಿನ ತುಂಬ ಸ್ಪೆಷಲು. ಆಮೇಲೆ ಇಲ್ಲಿ ಹೋಗೋರು ರೆಕಮೆಂಡ್ ಮಾಡಿದ್ದು ಬಂದು ಕಬಾಬ್. ಸೊ ಇನ್ನೂ ಅವ್ರು ಸೂಪ್ ಕುಡಿತಾವ್ರೆ, ಕುಡೀಲಿ. ಘಾಟ್ ನನಗೆ ಹೊಡಿತು ಸರಿಯಾಗಿ. ಬೈ ನೀವು ಸೂಪ್ ಕುಡೀರಿ, ಅಲ್ವರೆಗೆ ನಾನು ಒಂದು ಕಬಾಬ್ ಬರ್ತೀನಿ. ವಾವ್ ಗುರು, ಇಂಥ ಕಬಾಬ್ ನಾನು ನಿಜವಾಗ್ಲೂ ಲೈಫಲ್ಲಿ ತಿಂದೇ ಇಲ್ಲ. ಹಂಗೈತೆ ಬೈ. ಅದು ಬಿಡಿ, ಕಬಾಬ್ ಇಡೀರಿ, ಸುಮ್ಮನೆ ಒಂದು ಬೈಟ್ ಕಚ್ ನೋಡಿ, ಅಲ್ಟಿಮೇಟ್ ಆಗಿದೆ. ಸೂಪರ್. ಮಸಾಲೆ ಇರಲಿ, ಆಮೇಲೆ ಚಿಕನ್ ಬೆಂದಿರೋದಿರಲಿ ನೋಡಿ, ಬೆಂದಿರೋದಿರಲಿ, ಪಾಪ. ಆಮೇಲೆ ಗರಿ ಆಗಿದೆ, ಅಲ್ಲೆಲ್ಲ ಕರಮ್ ಸೌಂಡು. ಆಮೇಲೆ ನಾವು ತಗೊಂಡಿರೋದು 100 ಗ್ರಾಮು. ಇವ್ರ ಹತ್ರ 1/4 kg ಸಿಗುತ್ತೆ. 5 kg 4 kg ತಗೊಳ್ಳೋರು ಇದ್ದಾರೆ. ಸೊ ನೋಡಿ ಕಬಾಬ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ. ಒಂದು ರೀತಿ ಏನೋ ಒಂದು ಯುನಿಕ್ ಆಗಿದೆಯಲ್ಲ ಬೈ ಕಬಾಬು. ಸೂಪರ್ ಆಗಿದೆ. ಈಗ ರೆಗ್ಯುಲರಾಗಿ ನಾವು ಟೇಸ್ಟ್ ಮಾಡ್ತೀವಿ, ಅದು ಹೆಂಗಿರುತ್ತೆ, ಇದೊಂದು ರೀತಿ ಡಿಫ್ರೆಂಟ್ ಆಗಿದೆ. ಅದು ಈರುಳ್ಳಿ ಇಟ್ಬಿಟ್ರೆ ಮಜಾನೇ ಬೇರೆ. ಅದಾದ್ಮೇಲೆ ಸೂಪ್ ಕುಡೀರಿ, ಸಖತ್ತಾಗಿದೆ. ನೋಡಿ ಬ್ರೋ, ಟೇಸ್ಟ್ ಮಾಡಿ ನೀವು. ಹಂಗಂತೀರಾ? ಲೈಟಾಗಿ ಒಂಚೂರು ತಣ್ಣಗಾಯಿತು, ಆದರೂ ಫ್ಲೇವರ್ ಮಾತ್ರ ಸಗದಾಗಿದೆ. ಫುಲ್ಲು ಕ್ರಿಸ್ಪಿ ಲೇಯರ್ ಬರೋವರೆಗೆ ಚೆನ್ನಾಗಿ ಡೀಪ್ಲಿ ಫ್ರೈಡ್ ಮಾಡೋರೆ. ಅಷ್ಟೇ ರೀತಿ ಒಳಗಡೆ ಚಿಕನು ಸಾಗದಾಗಿ ಬೆಂದಿದೆ. ನಿಜ ಇಷ್ಟ ಆಯ್ತಪ್ಪ, ವರ್ತು. ಈ ಥರ ಹುಡುಕೊಂಡು ಬಂದು ತಿಂದರೆ ಖಂಡಿತವಾಗ್ಲೂ ಒಂದಲ್ಲ ಒಂದು ವರ್ತೆ ಇರುತ್ತೆ. ಒಂದೊಂದು ಜಾಗದಲ್ಲಿ ಅದು ವರ್ತಿರಲ್ಲ, ಒಂದೊಂದು ಜಾಗದಲ್ಲಿ ವರ್ತಿರುತ್ತೆ. ಆ ವರ್ತಾಗಿರೋ ಜಾಗನೇ ಈ ಜಾಗ. ಖಂಡಿತವಾಗ್ಲೂ ಈ ಕಡೆಯಿಂದ ಪಾಸ್ ಆಗ್ತಿದ್ರೆ ಮಿಸ್ ಮಾಡದೆ ಬಂದು ಟ್ರೈ ಮಾಡಿ. ಅದು ಕಬಾಬು ಬೇಟೆ. ನೀವೇನೋ ಇವತ್ತು ಬಂದಿದ್ದೀರಿ, ನಾನು ಡೈಲಿ ಟ್ರೈ ಮಾಡ್ತೀನಿ. ಇವತ್ತು ಬಂದ್ಬಿಟ್ಟು ಟ್ರೈ ನಾನು ಡೈಲಿ ಕಸ್ಟಮರು, ನೀವು ಇವತ್ತೊಂದು ದಿವಸ ಕಸ್ಟಮರು ಅಂತ. ಸಖತ್ತಾಗಿದೆ. ನನಗೆ ಸೂಪ್ ಒಂದು ಕಡೆ ಇಷ್ಟ ಆಯಿತು, ಬಟ್ ಅದಕ್ಕಿಂತ ಜಾಸ್ತಿ ಇವರ ಕಬಾಬು ಚೆನ್ನಾಗಿದೆ. ಕಬಾಬ್ ಅದ್ಭುತ. ಆಲ್ರೆಡಿ ಅಂತ ಮಸ್ತ್ ಫೈನಲ್ ಆಗಿ ಬಂದು ಇಲ್ಲಿನ ಸ್ಪೆಷಲ್ ಆದಂಥ 2 ಡಿಶ್ಶು, ಬರೀ 2 ಡಿಶ್ಶು ಸಾಗದಾಗಿತ್ತು ನೋಡಿ. ಹಾಫ್ ಕ್ಯಾಮ್ರಾ ಬಂದು ನಮ್ಮ CM ಅಂಕುಶು ಇನ್ನೊಂದು ಪ್ಲೇಟ್ ಇಸ್ಕೊಂಡು ಬ್ಯಾಟಿಂಗ್ ಮಾಡ್ತಾವ್ರೆ. ಬೈ CM ಅವರೇ, ಕ್ಯಾಮ್ರಾಮನ್ ಅವರೇ, ಹೇಗಿತ್ತು ಹೇಳಿ? ಕಬಾಬ್ ಮಾತ್ರ ಸಖತ್ತಾಗೈತೆ. ನಮ್ಮ ಜೊತೆ ಬೆಜ್ಜನ್ ವಿಡಿಯೋಕ್ಕೆ ಬಂದಿದ್ದೀರಾ? ಎಲ್ಲ ಕಡೆಂತೂ ಇಲ್ಲಿ ಚೆನ್ನಾಗಿದೆ, ಸಖತ್ತಾಗಿದೆಯಲ್ಲ. ನಿಜವಾಗ್ಲೂ ಏನೋ ಸುಮ್ಮನೆ ಅಂತಿದ್ದೀವಿ ಮಾತ್ರ ಅನ್ಕೋಬೇಡಿ, ಸಖತ್ತಾಗಿದೆ. ಖಂಡಿತ ಬಂದು ಒಮ್ಮೆ ಟ್ರೈ ಮಾಡಿ ನೋಡಿ. ಅಂಕುಶ್ ಅಂತೂ ಆರಾಮಾಗಿ ಬ್ಯಾಟಿಂಗ್ ಹೊಡಿತಾವ್ರೆ. ಸೊ ದಟ್ಸ್ ಇಟ್ ಅದ ಮಾಸ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮರಿತೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಇವ್ರಿಗೆ ಬಂದು ಸಪೋರ್ಟ್ ಮಾಡಿ. ಸೊ ಇಷ್ಟು ಚೆನ್ನಾಗಿ ಮಾಡ್ತಾರೆ, ಎಲ್ಲ ಚೆನ್ನಾಗಿದೆ. ಬಟ್ ಏನಂತಂದ್ರೆ ಇನ್ನ ಇವ್ರು ತುಂಬಾ ರೀಚ್ ಆಗಬೇಕು, ಅದೊಂದೇ ನಮ್ಮ. ಮತ್ತೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್ ಫ್ರಮ್
ಶಾರುಖ್.